ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಲಕ್ಷ್ಮಿ, ನೀನು ನೋಡಿ ನನಗೆ ನನ್ನ ದೊಡ್ಡಮ್ಮ ನೆನಪಾಗ್ಲು. ಅವಳು ಏನೇ ಹೇಳಿ ನಾನು ಸರಿ ಅಂತಾನೆ ಹೇಳ್ತೀನಿ. ಯಾಕೆಂದ್ರೆ ಅವಳು ಹೇಳೋದೆಲ್ಲ ಸರಿಯಾಗೇ ಇರ್ತಿತ್ತು. ನಿಮ್ ದೊಡ್ಡಮ್ಮನ ಅವರು ನೋಡಕ್ ನಂತರನೇ ಇದ್ರ ತಾತ? ನಿನ್ ಥರ ಇದ್ರು ಅಂದ್ರೆ ನೋಡಕ್ಕೆ ನಿನ್ನಾಗೆ ಇದ್ರು ಅಂತ ಅರ್ಥ ಅಲ್ಲಮ್ಮ. ನಿನ್ನ ನೋಡಿ ಅವ್ರು ನೆನಪಾದ್ರು ಅಂದ್ರೆ ಅವರು ನಿನ್ನ ಹಾಗೆ ಮನಸ್ಸಿಗೆ ಒಪ್ಪದೇ ಇರೋದಕ್ಕೆ ಯಾವತ್ತೂ ಹೊಂದ್ಕೊಂಡು ಹೋಗ್ತಾನೆ ಇರಲಿಲ್ಲ. ಅವ್ರಿಗೆ ಏನು ಬೇಕು ಅದು ಹಾಗೆ ಇರಬೇಕು, ಹಾಗೆ ಇರಬೇಕಾಗಿತ್ತು. ನಿರ್ಧಾರ ಅಂದ್ರೆ ನಿರ್ಧಾರ. ಕಾಫಿ ವಿಷಯದಲ್ಲೂ ಅಷ್ಟೇ. ನಮ್ಮ ದೊಡ್ಡಮ್ಮ ಸೇಮ್ ನಿನ್ನ ಹಾಗೆ ಸಕ್ಕರೆ ಕಡಿಮೆ, ಹಾಲು ಕಡಿಮೆ, ನೀರು ಜಾಸ್ತಿ ಹಾಕಿ, ಕಾಫಿ ಪುಡಿ ಜಾಸ್ತಿ ಹಾಕಿ ಕಾಫಿ ಮಾಡ್ತಾ ಇದ್ರು. ಅದರ ಘಮ, ಆ ರುಚಿನೇ ಬೇರೆ. ಅಷ್ಟು ರುಚಿಯಾದ ಕಾಫಿ ನಾನು ಯಾವತ್ತೂ ಎಲ್ಲೂ ಕುಡ್ದೇ ಇಲ್ಲ. ಕಾಫಿ ಅಂದ್ರೆ ಕರ್ನಾಟಕದ ಕಂಪು ತಾತ. ಅದಕ್ಕೆ ಕಾಫಿ ಕುಡಿಬೇಕಾದ್ರೆ ಪ್ರಪಂಚನೇ ಮರ್ತ ಹೋಗ್ತೀವಿ. ಬರೀ ಕಾಫಿ ಮಾತ್ರ ಅಲ್ಲ ಕಣಮ್ಮ, ನನ್ನ ದೊಡ್ಡಮ್ಮ ಜೀವನದ ವಿಷಯದಲ್ಲೂ ಹಾಗೆ ಇದ್ರು. ಎಲ್ಲ ಹದವಾಗಿರ್ಬೇಕಾಗಿತ್ತು, ಯಾವುದು ಹದ ಹಳಿ ತಪ್ಪಬಾರದು. ಹಾಗಿದ್ರು ಅವರು. ನಾನು ನನ್ನ ದೊಡ್ಡಮ್ಮನ ಹಾದಿಲೇ ಬಂದೆ. ಅವಳ ವ್ಯಕ್ತಿತ್ವನೇ ನಾನು ರೂಢಿ ಮಾಡಿಕೊಟ್ಟೆ. ಅವ್ರ ಥರನೇ ಯಾವುದು ಹಳಿ ತಪ್ಪಬಾರದು ಅಂತ ಹಠದ ಜೊತೆಗೆ ಸ್ವಲ್ಪ ಸ್ವಾಭಿಮಾನನೂ ಜಾಸ್ತಿ ಮಾಡಿಕೊಂಡೆ. ಕೊನೆಗೆ ತಿರುಗಿ ನೋಡಿದ್ರೆ ನಾನಿದ್ದೆ, ನನ್ನ ದೊಡ್ಡಮ್ಮನ ದಾರಿ ಇತ್ತು. ಅದ್ರಾಗ ನನ್ನ ದೊಡ್ಡಮ್ಮ. ಮೇಡಮ್, ಕಾಫಿ. ಕಾಫಿ ಚೆನ್ನಾಗಿದೆಯಾ ಲಕ್ಷ್ಮಿ? ಚೆನ್ನಾಗಿದೆ ತಾತ. ಆದ್ರೂ ನಿಮ್ ದೊಡ್ಡಮ್ಮ ಮಾಡೋ ಕಾಫಿಗೆ ಇದು ಹತ್ರನೂ ಬರಲ್ಲ ಬಿಡಿ ತಾತ. ಲಕ್ಷ್ಮಿ, ನಿಂಗೆ ಬೇಕಾಗಿದ್ದೆಲ್ಲ ಸಿಗ್ತಾ ಪುಟ್ಟ? ಹ್ಞೂ ತಾತ, ನಾನು ಏನು ಕೇಳ್ದೇನೆ ನೀವು ನನಗೆಲ್ಲ ಕೊಡ್ಸಿದ್ದೀರ. ಇನ್ನೇನ್ ಬೇಕು ತಾತ? ಇನ್ನು ಮೇಲೆ ನೀನು ಯಾರ ಮಾತಿಗೂ ತಲೆ ಕೆಡಿಸ್ಕೋಬಾರ್ದು. ಯಾವುದಕ್ಕೂ ಕುಗ್ಗದೆ ಬಗ್ಗದೆ ನಿನ್ನ ಗಮನ ಪೂರ್ತಿ ಓದಿನ ಮೇಲೆ ಇರಬೇಕು. ಹ್ಞೂ ತಾತ, ನೋಡ್ತಾ ಇರಿ, ನಾನು ಟಾಪಲ್ಲಿ ಬರ್ತೀನಿ. ಬರಬೇಕು. ಈ ಧರ್ಮರಾಜನ ಮನೆ ಮಗಳು ಅಂದ್ರೆ ಹಾಗಿರ್ಬೇಕು. ಕುಡಿ ಕುಡಿ. ಎಲ್ಲಿ ಹೋದ್ರಿ ಇವರು? ಇಷ್ಟೊತ್ತಾದ್ರೂ ಒಂದು ಫೋನ್ ಮಾಡಿ ಹೇಳಬೇಕು ಅಂತ ಗೊತ್ತಾಗಲ್ವಾ? ಆ ಲಕ್ಷ್ಮಿ ಬೇರೆ ಮನೆಗೆ ಬಂದಿಲ್ಲ ಇನ್ನು. ಅಮ್ಮ, ನಿಂಗೆ ಅಪ್ಪನ ಬಗ್ಗೆ ಗೊತ್ತಲ್ಲ, ಬರ್ತಾರೆ ಬಿಡು. ಇವನು ಆದಿ ಬೇರೆ ಹೇಳ್ತಿದ್ನಲ್ಲ, ಲಕ್ಷ್ಮಿನ ಕಾಲೇಜಿಗೆ ಕರ್ಕೊಂಡು ಹೋಗಿದ್ರು ಅಂತ. ಕಾಲೇಜಿಗೆ ಕರ್ಕೊಂಡು ಹೋದವರು ಮನೆಗೂ ಕರ್ಕೊಂಡ್ಬರ್ತಾರೆ. ಯಾರಿಗ್ ಗೊತ್ತು, ಅವಳಿಗೆ ಈ ಮನೆಗೆ ಬರೋಕ್ಕೆ ಇಷ್ಟ ಇಲ್ಲದೆ PGಗೋ ಹಾಸ್ಟೆಲ್ಗೋ ಸೇರ್ಕೊಂಡಿರ್ಬೋದು. ಹಾಸ್ಟೆಲ್? ಇಲ್ಲಿರೋದಕ್ಕಿಂತ ಅಲ್ಲಿರೋದೇ ಮೇಲು ಅಂತ ಅವಳಿಗೆ ಅನ್ಸಿರ್ಬಹುದು. ಹಲೋ. ಹಲೋ, ಮಿಸ್ಟರ್ ಸಂಜೀವ್ ಅವರ ಮಾತಾಡ್ತಾ ಇರೋದು? ಹೌದು, ಸಂಜೀವಾನೆ. ಯಾರು ಮಾತಾಡ್ತಿರೋದು? ನಿಮ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅನುಮಾನಾಸ್ಪದ ವ್ಯವಹಾರ ನಡೀತಾ ಇದೆ. ಅದಕ್ಕೆ ನಿಮ್ಮ ಅಕೌಂಟ್ ನ ಲಾಕ್ ಮಾಡ್ತಾ ಇದೀವಿ. ಹೌದಾ? ಆದ್ರೆ ನಮ್ಮ ಲಕ್ಷ್ಮಿಗೆ ಮನೆ ಬಾಗಿಲು ಲಾಕ್ ಮಾಡಕ್ಕೆ ಬರಲ್ಲ, ಇನ್ನ ಅಕೌಂಟ್ ಲಾಕ್ ಮಾಡ್ತಾರಾ? ಗೊತ್ತಾಗೋಯ್ತು. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀಪುರ